ಹಣವಿದ್ದ ಕಾಲಕ್ಕೆ ನೆಮ್ಮದಿಯ ಹುಡುಕಾಟ, ನೆಮ್ಮದಿಯಿದ್ದ ಕಾಲಕ್ಕೆ ಹಣದ ಒಂದು ಹುಡುಕಾಟ. ಇದರ ನಡುವೆ ಕಲಿಯುವುದೇ ಜೀವನ ಎನ್ನುವ ಪಾಠ. ಹೆತ್ತವರು ಇರುವಾಗಲೇ ಒಂದು ಸುಂದರವಾಗಿರುವಂತಹ ಬದುಕನ್ನು ರೂಪಿಸಿಕೊಳ್ಳಿ. ಏಕೆಂದರೆ ಅವರಿಲ್ಲದ ನಿಮ್ಮ ಬದುಕಿಗೆ ಯಾವ ರಕ್ತ ಸಂಬಂಧಗಳು ಕೂಡ ಬರುವುದಕ್ಕೆ ಸಾಧ್ಯವೇ ಇಲ್ಲ. ತಂದೆಯ ಕೋಪ ನಮಗೆ ದಾರಿಯನ್ನು ತೋರಿಸುತ್ತದೆ. ತಾಯಿಯ ಕೋಪ ನಮಗೆ ಹೊಟ್ಟೆಯನ್ನು ತುಂಬಿಸುತ್ತದೆ. ಗುರುವಿನ ಕೋಪ ನಮಗೆ ವಿದ್ಯೆಯನ್ನು ಕಲಿಸುತ್ತದೆ. ಶತ್ರುವಿನ ಕೋಪ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ನಮ್ಮ ಕೋಪ ನಮ್ಮನ್ನು ನಾಶಪಡಿಸುತ್ತದೆ. ಹಾಗಾಗಿ ಜೀವನದಲ್ಲಿ ಕೋಪಗೊಳ್ಳುವುದಕ್ಕೆ ಹೋಗಲೇಬೇಡಿ. ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಆ ಎಲ್ಲ ಪರಿಸ್ಥಿತಿಗಳನ್ನು ಸಮಾನವೊಂದು ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ನೋಡಿ. ಆಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ನೀವು ಬೇಡವಾದ ಕಡೆ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳುವುದನ್ನು ನಿಲ್ಲಿಸಿ. ನಿಮ್ಮ ಉಪಸ್ಥಿತಿಯು ಒಂದು ಉಡುಗೊರೆ. ಮಾನವರಲ್ಲಿ ನೀವು ಎಂದಿಗೂ ಕೂಡ ಬೇಡವಾಗುವುದಕ್ಕೆ ಹೋಗಲೇಬಾರದು. ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಿ. ನೀವು ಇಡೀ ಜನತೆಯ ಮುಂದೆ ಅನರ್ಹರು ಎಂದು ಹೇಳಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಆಹಾರ ಅಥವಾ ಸಮಯ, ಆಹಾರ, ಸಮಯ ಅಥವಾ ಪ್ರೀತಿಯಲ್ಲಿ ನೀವು ನಿಮಗೆ ತಿನ್ನಿಸುವುದಕ್ಕಿಂತ ಹೆಚ್ಚಾಗಿ ಇತರರಿಗೆ ತಿನ್ನಿಸಿ. ನಿಮ್ಮ ಶಕ್ತಿಯನ್ನು ಪ್ರತಿಬಿಂಬಿಸಲು ಸಾಧ್ಯವಾದವರನ್ನು ಕತ್ತರಿಸಿ. ಕಂಪನಗಳು ಮಾತುಗಳಿಗೆ ಒಳಪಡುವುದಿಲ್ಲ. ಅಸ್ತಿತ್ವವನ್ನು ಮರೆತ ಜನರನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ. ಕಣ್ಮರೆಯುವಂದು ಪ್ರತಿಕ್ರಿಯೆ ಮುಂದುವರಿಸಿ. ಇತರರು ನಿಮ್ಮ ಕಥೆಯನ್ನು ನಿಯಂತ್ರಿಸಲು ಎಂದಿಗೂ ಕೂಡ ಬಿಡಬೇಡಿ. ನಿಮ್ಮ ಸತ್ಯಕ್ಕೆ ಅವರ ಅನುಮೋದನೆ ಅಗತ್ಯವೇ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಇತರರ ಬಗ್ಗೆ ಅಥವಾ ನಿಮ್ಮ ವದಂತಿಗಳ ಬಗ್ಗೆ ಎಂದಿಗೂ ಕೂಡ ಕಿವಿಯನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ಆ ಗಾಸಿಪ್ಗಳು ಎಂದಿಗೂ ಕೂಡ ಗಾಸಿಪ್ಗಳಂತೆ ಇರಲಿ ಎಂದು ಚಿಂತನೆಗಳನ್ನು ಮಾಡುತ್ತಾ ಕೊರಗುವುದಕ್ಕೆ ಹೋಗಲೇಬೇಡಿ. ಒಂದು ಕಡೆಗಣಿಸಿದ ಸಂದೇಶಗಳು ಸಾಕು. 2 ಬಾರಿ ಕರೆ ಮಾಡಬೇಡಿ. ಹತಾಶೆ ಗೌರವವನ್ನು ಕೊಲ್ಲುತ್ತದೆ. ಅಧಿಕಾರ ಸ್ಥಳದಿಂದ ಮಾತ್ರ ಉದಾರವಾಗಿ ಅಗತ್ಯದಿಂದ ಪ್ರೀತಿಸಲ್ಪಡಲು ಕೊಡುವುದು. ನಿಮ್ಮನ್ನು ಆಹ್ವಾನಿಸದೇ ಇರುವಂತಹ ಸ್ಥಳಕ್ಕೆ ಹೋಗಲೇಬೇಡಿ. ಆತ್ಮ ಗೌರವವೇ ಅಂತಿಮ ರಕ್ಷಣೆ ಎನ್ನುವುದನ್ನು ಜೀವನದಲ್ಲಿ ಯಾವತ್ತಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನೀವು ಜೀವನದಲ್ಲಿ ಪ್ರತಿಯೊಂದು ಪಾಠವನ್ನು ಕೂಡ ಕಲಿಯಲೇಬೇಕು. ಎಲ್ಲಿ ಮೌನವಾಗಿ ಇರಬೇಕು, ಎಲ್ಲಿ ಮಾತನಾಡಬೇಕು, ಎಲ್ಲಿ ನಿಮ್ಮ ಮಾತಿನ ಅವಶ್ಯಕತೆ ಇದೆ, ಎಲ್ಲಿ ನಿಮಗೆ ಅದರ ಅವಶ್ಯಕತೆ ಇಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಕುಳಿತಿರುವಾಗ ಎಂದಿಗೂ ಕೂಡ ಕೈ ಕುಲುಕಬೇಡಿ. ಭಾವನೆಗಳು ನಿಮ್ಮನ್ನು ಮೀರಿಸಲು ಎಂದಿಗೂ ಕೂಡ ಬಿಡಲೇಬೇಡಿ. ಸಂಬಂಧಕ್ಕಾಗಿ ಎಂದಿಗೂ ಕೂಡ ಬೇಡಿಕೊಳ್ಳಬೇಡಿ. ನಿಮ್ಮ ಹಿಂದೆ ಯಾರು ಇದ್ದಾರೆ ಅವರನ್ನು ರಕ್ಷಿಸಿ ಮತ್ತು ನಿಮ್ಮ ಪಕ್ಕದಲ್ಲಿ ಕೂರಿಸಿಕೊಳ್ಳುವುದಕ್ಕೆ ವ್ಯವಸ್ಥೆಯನ್ನು ಮಾಡಿ. ನೀವು ಖರೀದಿಸಿದ ಯಾವುದನ್ನಾದರೂ ಕೂಡ ಕೊನೆಯ ತುಂಡನ್ನು ಎಂದಿಗೂ ಕೂಡ ತಿನ್ನಬೇಡಿ. ಯಾರನ್ನಾದರೂ ಮೆಚ್ಚಿಸಲು ನಿಮ್ಮ ಸ್ನೇಹಿತರನ್ನು ಗೋಳಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಮ್ಮ ನಡೆಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಮುಂದಿನ ಪೀಳಿಗೆ ಕೆಡುತ್ತದೆ. ನಮ್ಮ ನುಡಿಯಲ್ಲಿ ವ್ಯತ್ಯಾಸವಾದರೆ ನಮ್ಮ ಸಂಬಂಧಗಳು ಕೆಡುತ್ತದೆ. ನಮ್ಮ ನೋಟದಲ್ಲಿ ವ್ಯತ್ಯಾಸವಾದರೆ ನಮ್ಮ ಮನಸ್ಸು ಕೂಡ ಕೆಡುತ್ತದೆ. ನಮ್ಮ ನಡೆ ಮತ್ತು ನುಡಿ ನೋಟ ಸರಿಯಿದ್ದರೆ ನಮ್ಮ ಬದುಕು ಎನ್ನುವುದು ಸುಂದರವಾಗಿ ರೂಪಿತವಾಗುತ್ತದೆ. ಹಾಗಾಗಿ ನಡೆ ನುಡಿಯನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಕನಸುಗಳು ನನಸಾಗಿಲ್ಲ ಎಂದು ಯಾವತ್ತಿಗೂ ಕೂಡ ಪ್ರಯತ್ನ ಪಡುವುದನ್ನು ನಿಲ್ಲಿಸಬಾರದು. ಏಕೆಂದರೆ ಕೆಲವೊಮ್ಮೆ ಬಾಡಿದ ಗಿಡಗಳಿಗೆ ನೀರುಣಿಸುವುದರಿಂದ ಮತ್ತೆ ಗಿಡಗಳು ಚಿಗುರುತ್ತವೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬಾರದು. ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಸಮಯ ಎನ್ನುವುದು ಬಂದೇ ಬರುತ್ತದೆ. ಕಾದು ನೋಡಬೇಕು ಅಷ್ಟೇ. ಒಂದು ದಿನ ಕಾಗೆ ಹೇಳಿದಂತೆ, ಉಸಿರಿದ್ದಾಗ ನನ್ನ ಕಂಡರೆ ಓಡಿಸುವ ಮನುಷ್ಯರು ಉಸಿರು ನಿಂತಾಗ ನನಗಾಗಿಯೇ ಕಾಯುವವರು. ಎಲ್ಲದಕ್ಕೂ ಕೂಡ ಸಮಯ ಎನ್ನುವುದು ಬರುತ್ತದೆ. ನೀವು ಆ ಸಮಯಕ್ಕೋಸ್ಕರ ಕಾದು ನೋಡಬೇಕು ಅಷ್ಟೇ. ಎಲ್ಲದಕ್ಕೂ ಸಮಯ ಬರಲೇಬೇಕು.
ಕೆಲವು ಸಂಬಂಧಗಳೇ ಹಾಗೆ. ನಾವು ಸೋತಾಗ ಸೋಲುತ್ತಾ ಹೋದಷ್ಟು ಅವರಲ್ಲಿ ಅಹಂಕಾರ ಹೆಚ್ಚಾಗುತ್ತದೆ. ಅಂಥವರೆದುರು ಪ್ರೀತಿಗಾಗಿ ಸೋಲುವ ಬದಲು ಸ್ವಾಭಿಮಾನಕ್ಕಾಗಿ ದೂರ ಉಳಿಯುವುದೇ ಒಳ್ಳೆಯದು ಅಲ್ಲವೇ? ಹೂವಿನ ಹಾರ ಎಲ್ಲರಿಗೂ ಕೂಡ ಕಾಣಿಸುತ್ತದೆ, ಆದರೆ ಅದರ ಒಳಗಿನ ದಾರ ಯಾರಿಗೂ ಕೂಡ ಕಾಣಿಸುವುದೇ ಇಲ್ಲ. ಹಾಗೆಯೇ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಕೂಡ ಕಾಣಿಸುತ್ತವೆ, ಆದರೆ ನಮ್ಮೊಳಗೆ ಇರುವಂತಹ ಒಳ್ಳೆಯತನ ಯಾರಿಗೂ ಕೂಡ ಕಾಣಿಸುವುದೇ ಇಲ್ಲ. ಬಡತನದ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದರೆ ಅದು ಎಂದಿಗೂ ಕೂಡ ತಪ್ಪಲ್ಲ, ಆದರೆ ಬಡತನದ ಮನೆಯಲ್ಲಿಯೇ ಸಾಯುವುದು ಇದೆಯಲ್ಲ, ಅದು ತಪ್ಪು. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವ ಕಲೆ ಕೆಲವರಿಗೆ ಕರಗತವಾಗಿ ಇರುತ್ತದೆ, ಆದರೆ ತಮ್ಮನ್ನ ವಿರೋಧಿಸಿದರೂ ಕೂಡ ಪರವಾಗಿಲ್ಲ, ಸತ್ಯ ಹೇಳುವ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತದೆ. ಯೋಚನೆ ಮಾಡಿ ನಿದ್ದೆ ಮಾಡುವಷ್ಟರಲ್ಲಿ ಅರ್ಧರಾತ್ರಿ ಮುಗಿದಿರುತ್ತದೆ. ಚೆನ್ನಾಗಿ ನಿದ್ದೆ ಬರೋ ಹೊತ್ತಿಗೆ ಬೆಳಕು ಹರಿದಿರುತ್ತದೆ. ಇಷ್ಟೇ ನಮ್ಮ ಜೀವನ ಎನ್ನುವುದು. ಕೆಲವೊಮ್ಮೆ ಭಯ ಆಗುತ್ತದೆ, ಜೀವನ ಪೂರ್ತಿ ಹೇಗೆ ಕಣ್ಣೀರು ಹಾಕುವುದರಲ್ಲಿಯೇ ಕೊನೆಯಾಗುತ್ತೇನೋ ಎಂದು. ಉಸಿರು ಕಟ್ಟಿಸುವಂತಾಗಿದೆ. ಬೇಡಪ್ಪ ಹೆಣ್ಣಿನ ಜೀವನ ಎನ್ನುವ ಮಾತು ನಿಮಗೆ ಅನಿಸಿದರೆ ಖಂಡಿತವಾಗಿಯೂ ಕೂಡ ಎಲ್ಲವನ್ನ ತಡೆದುಕೊಳ್ಳಿ. ಸಮಯ ಎನ್ನುವುದು ಬಂದೇ ಬರುತ್ತದೆ. ಪ್ರತಿಯೊಂದು ಸಮಯವೂ ಕೂಡ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಸುವ ಸಲುವಾಗಿಯೇ ಬಂದಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಆ ಸಮಯಕ್ಕೆ ಗೊತ್ತಿದೆ ಯಾರಿಗೆ ಯಾವುದನ್ನು ಯಾವಾಗ ಕೊಡಬೇಕು ಎಂದು. ಹಾಗಾಗಿ ನೀವು ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವುದನ್ನು ನೋಡಿ. ಕಣ್ಣೀರನ್ನು ಒರೆಸುವ ಕೈ ನಿಂದು ಎಂದು ನಂಬಿದ್ದೆ, ಆದರೆ ಕಣ್ಣೀರು ತರಿಸುವ ಮನಸ್ಸು ನಿನ್ನದು ಎಂದು ನಾನು ಎಂದಿಗೂ ಕೂಡ ಊಹೆಯನ್ನ ಮಾಡಿರಲೇ ಇಲ್ಲ ಎಂದು ಎಂದಿಗೂ ಕೂಡ ಅಂದುಕೊಳ್ಳಬೇಡಿ. ಆ ಸಮಯ ಎನ್ನುವುದು ಎಲ್ಲರಿಗೂ ಕೂಡ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬದುಕೆಂಬ ನಾಟಕದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೇನೋ ಕೆಲವೊಮ್ಮೆ ಬೇರೆ ಅವರ ಜೀವನದಲ್ಲಿ ಅವಶ್ಯಕವಿಲ್ಲದ ಪಾತ್ರ ವಹಿಸಿ ತಪ್ಪಾದ ಪಾತ್ರಧಾರಿ ಆಗಿರುತ್ತೇವೆ. ಜೀವನದಲ್ಲಿ ಎಂದಿಗೂ ಕೂಡ ನೊಂದಿಕೊಳ್ಳುವುದಕ್ಕೆ ಹೋಗಲೇಬೇಡಿ. 100 ನೋವಿನ ನಡುವೆ ಒಂದು ನಗೆಯ ಕಾಡಿ ನೆನಪು ಸಿಕ್ಕಿದೆ ಬದುಕಿಗೆ. ದುಃಖ ಕಡಲಿನ ನಡುವೆ ಸುಖದ ಹಾದಿಯು ಹರಿದು ದಾಹ ಹೆಚ್ಚಿದೆ ಬಯಕೆಗೆ. ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ, ಕೆಡವ ಬಲವೇ ಸೋತಿದೆ. ಯಾವ ಕರುಣೆಯ ಬೆಳಕು, ಯಾವ ಸಂಧಿಯ ತೂರಿ ಕನಸ ಬೀಗವ ತೊರೆದಿದೆ. ಕವಿಯ ಕತ್ತಲ ಬದುಕು ಹೆಜ್ಜೆ ಮೂಡದ ದಾರಿ ತಾರೆ ಎಂದಿದೆ. ಸೆಳೆಯುತ್ತೋ ಊರ ನೆನಪಿನ ಬಲವೇ ಮತ್ತೆ ಕರೆಯುತ್ತಾ ಕಾಡಿ ಮಣ್ಣ ಋಣದಲ್ಲಿ ಬಿದ್ದಿತೋ. ಅಣಗಿಸುವವರು ಇರಲೇಬೇಕು, ಟೀಕಿಸುವವರು ಇರಲೇಬೇಕು, ಹೀಯಾಳಿಸುವವರು ಇರಲೇಬೇಕು. ಅವರಿಗೆ ಮಾತ್ರ ಗೊತ್ತು ನಮ್ಮ ಸಾಮರ್ಥ್ಯ. ಅವರೇ ನಮ್ಮನ್ನು ಸದಾ ಕಾಲ ಜಾಗೃತವಾಗಿ ಕಾಯುವುದಕ್ಕೆ ಸಾಧ್ಯವಾದೀತು. ಅಂಥವರಿಂದ ಎಂದಿಗೂ ಕೂಡ ಹಿಂದೆ ಸರಿಯುವುದಕ್ಕೆ ಹೋಗಲೇಬೇಡಿ. ಒಂದು ಹೆಣ್ಣನ್ನು ಈ ಪ್ರಪಂಚಕ್ಕೆ ಪರಿಚಯಿಸಿದವಳು ಅವಳ ತಂದೆ ತಾಯಿ. ಆದರೂ ಮದುವೆಯ ನಂತರ ಅವಳ ಪ್ರಪಂಚವೇ ಅವಳ ಗಂಡನಾಗಿ ಇರುತ್ತಾನೆ. ಈ ಪ್ರಪಂಚವನ್ನು ಗೌರವದಿಂದ ಪ್ರೀತಿಯಿಂದ ಕಾಪಾಡಿಕೊಳ್ಳುವ ಜವಾಬ್ದಾರಿ ಅವನದ್ದೇ ಆಗಿರುತ್ತದೆ ಎನ್ನುವುದನ್ನು ಯಾರೂ ಕೂಡ ಮರೆಯಲೇಬಾರದು. ನೋವು ಕೆಲವೊಮ್ಮೆ ಒಂಟಿಯಾಗಿ ಕೂತಾಗ ಮನಸ್ಸು ಹೇಳುತ್ತದೆ, ನಿನ್ನ ನೋವು ಕೇಳುವವರು ಇಲ್ಲಿ ಯಾರೂ ಕೂಡ ಇಲ್ಲ, ಎದ್ದು ನಡಿ ಎಂದು. ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನ ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾ ಇದ್ದಾರೆಯೋ ನೀನು ಹಾಗೆಯೇ ವರ್ತಿಸು ಎಂದು. ಆದರೆ ಹೃದಯ ಎನ್ನುವುದು ಹೇಳುತ್ತದೆ, ನಾವು ಅವರಂತೆ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಹೆಣ್ಣು ಮಕ್ಕಳು ಮದುವೆಯಾದ ಮೇಲೆ ದುಡಿಯಲೇಬೇಕು. ದುಡಿಮೆ ಇಲ್ಲ ಅಂದರೆ ಸ್ವಂತ ತಾಳಿ ಕಟ್ಟಿದ ಗಂಡನು ನಮಗೆ ಬೆಲೆಯನ್ನ ಕೊಡುವುದಿಲ್ಲ. 1 ರೂಪಾಯಿಗೂ ಮನಸ್ಸಿಗೆ ನೋವಾಗುವ ಮಾತುಗಳನ್ನು ಕೇಳಿಸಿಕೊಳ್ಳಬೇಕಾಗುತ್ತದೆ ಎಂದು ಕೆಲವೊಂದು ಹೆಣ್ಣು ಮಕ್ಕಳು ಗೋಳಾಡುವುದನ್ನು ನಾವು ಕೇಳಿ ಇರುತ್ತೇವೆ.
ಈ ರೀತಿಯ ಬದುಕು ಎನ್ನುವುದು ಆಗಲೇಬಾರದು. ಮುಂಚೆ ಇದ್ದ ನೆಮ್ಮದಿ, ಸಂತೋಷ ಈಗ ಯಾವುದೂ ಕೂಡ ಇಲ್ಲ. ಈಗ ಬರೀ ನೋವು, ಬೇಜಾರು, ಆ ಮೊದಲಿನ ಜೀವನವೇ ಮರಳಿ ಬಾರದಂತೆ ಆಗಿದೆ. ನಿನ್ನ ನೋವನ್ನು ದೇವರು ಹೊರತು ಯಾರೊಂದಿಗೂ ಕೂಡ ಹಂಚಿಕೊಳ್ಳುವುದಕ್ಕೆ ಹೋಗಲೇಬೇಡ. ಏಕೆಂದರೆ ದೇವರು ನಿನ್ನ ದುರ್ಬಲತೆಯನ್ನು ಎಂದಿಗೂ ಕೂಡ ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಹೋಗುವುದೇ ಇಲ್ಲ. ನಾನು ಮತ್ತು ನನ್ನ ಗೆಳೆಯರು ಕಾಣುವಂತಹ ಕನಸು ಏನೆಂದರೆ ಪ್ರತಿಯೊಂದೂ ಕೂಡ ಸುಲಭವಾಗಿ ನಮಗೆ ಸಿಕ್ಕಿಬಿಡಬೇಕು ಎಂದು. ಆದರೆ ದೇವರು ಎನ್ನುವವನು ಅವನು ನಿರ್ಧಾರ ಮಾಡುವುದೇ ಮತ್ತೊಂದು. ಯಾರಿಗೂ ಕೂಡ ಇಲ್ಲಿ ಪರಿಶ್ರಮ ತ್ಯಾಗಗಳಿಲ್ಲದೆ ಏನೂ ಕೂಡ ಸಿಗಬಾರದು ಎಂದು. ಜೀವನದಲ್ಲಿ ಇದ್ದ ಆಸೆಗಳನ್ನು ಬಿಟ್ಟು ಕೊಟ್ಟಾಯಿತು. ಕನಸುಗಳು ಕಣ್ಣೀರು ಸುರಿಸಿತು. ಅರ್ಥ ಮಾಡಿಕೊಳ್ಳುವವರು ಅಪಾರ್ಥ ಮಾಡಿಕೊಂಡರು. ಎಲ್ಲ ಮಾಡಿ ನಾವೇ ಸರಿಯಿಲ್ಲ ಅನಿಸಿಕೊಂಡಾಯಿತು. ಈಗ ಏನೇ ಇದ್ದರೂ ಕೂಡ ಮೌನವೇ ಚೆಂದ ಎಂದು ಅನಿಸುತ್ತಿದೆ. ಯಾವುದು ನಿನ್ನ ಭಾಗ್ಯದಲ್ಲಿ ಇರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ನೀನು ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅದು ನಿನಗೆ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಚಿಂತನೆಯನ್ನು ಮಾಡುವುದನ್ನು ಬಿಟ್ಟು ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುತ್ತಾ ಮುಂದುವರಿಯುವುದನ್ನು ನೋಡು. ನಿಜವಾಗಲೂ ಕೂಡ ನಮ್ಮವರು ಯಾರು ಅಂತ ಗೊತ್ತಾಗುವುದು ಕಷ್ಟದ ಸಮಯದಲ್ಲಿ. ಎಲ್ಲ ದೊಡ್ಡ ಪರಿಶ್ರಮಕ್ಕೆ ಅಥವಾ ಸಂಭ್ರಮದ ಸಮಯದಲ್ಲಿ ಎಲ್ಲರೂ ಕೂಡ ಬರುತ್ತಾರೆ. ಆದರೆ ಕಷ್ಟದ ಸಮಯದಲ್ಲಿ ಯಾರು ನಮ್ಮ ಜೊತೆಗೆ ನಿಲ್ಲುತ್ತಾರೆಯೋ ಅವರು ಮಾತ್ರ ನಮ್ಮ ಹಿತೈಷಿಗಳು. ಎಲ್ಲರ ಆಸೆ ಆಕಾಂಕ್ಷೆಗಳ ಕೇಳಿದ ಕ್ಷಣ ತಪಸ್ಸು ಎನ್ನುತ್ತಿದ್ದ ದೇವರು ನನ್ನ ಮನಸ್ಸಿನಲ್ಲಿ ಇರುವಂತಹ ಆಸೆ ಆಕಾಂಕ್ಷೆಗಳ ಕೇಳಬೇಕು ಎಂದು ಕೂಡಲೇ ಧ್ಯಾನ ಮಗ್ನನಾಗಿ ಕುಳಿತು ಬಿಡುವನಲ್ಲ ಭಗವಂತ ಎಂದು ಚಿಂತೆಗೆ ಒಳಗಾಗಬೇಡ. ನಿನ್ನ ನೋವುಗಳಿಗೆ, ನಿನ್ನ ಸಮಸ್ಯೆಗಳಿಗೆ ಯಾವಾಗ ದಾರಿಯನ್ನು ತೋರಿಸಬೇಕೋ ಆ ಕ್ಷಣ ದೇವರು ಖಂಡಿತವಾಗಿಯೂ ಕೂಡ ತೋರಿಸಿಯೇ ತೋರಿಸುತ್ತಾನೆ. ಮೊದಲು ಎಲ್ಲದಕ್ಕೂ ಕೂಡ ಹೆಚ್ಚು ನೀನು ಪ್ರತಿಕ್ರಿಯೆಗಳನ್ನು ಕೊಡುವುದಕ್ಕೆ ಹೋಗಲೇಬೇಡ. ಸಣ್ಣ ವಿಷಯಕ್ಕೂ ಕೂಡ ಮನಸ್ಸಿಗೆ ನೋವಾಗುತ್ತದೆ. ಆದರೆ ಕಾಲ ಎನ್ನುವುದು ಕೇಳಿದಂತೆ ಎಲ್ಲವನ್ನ ತಲೆಕೆಡಿಸಿಕೊಳ್ಳದೆ ಸುಮ್ಮನೆ ಬಿಡುವುದನ್ನು ಕಲಿತುಕೊಳ್ಳಿ. ಅದಕ್ಕೆ ಕಾಲವೇ ಸರಿಯಾಗಿ ಉತ್ತರವನ್ನು ಕೊಡುತ್ತದೆ. ನೀವು ಕೇವಲ ಮೌನವಾಗಿ ಇದ್ದರೆ ಸಾಕಾಗುತ್ತದೆ. ಮಾತನಾಡಿ ಜಗಳ ಮಾಡುವುದಕ್ಕಿಂತ ಮೌನವಾಗಿ ಇದ್ದರೆ ಅದು ಸಾಕಾಗುತ್ತದೆ. ಅವರ ಖುಷಿಯೇ ನಮ್ಮ ಖುಷಿ ಎಂದು ದೂರ ಉಳಿಯುವುದೇ ಒಳ್ಳೆಯದು ಅಲ್ಲವೇ? ಜೀವನ ಎನ್ನುವುದು ಯಾವಾಗಲೂ ಕೂಡ ಸುಲಭವಾಗಿ ಇರುವುದಿಲ್ಲ. ಕೆಲವೊಮ್ಮೆ ಕಾರಣವಿಲ್ಲದೆ ಮನಸ್ಸು ಭಾರವಾಗುತ್ತದೆ. ಅಂತ ತಕ್ಷಣದಲ್ಲಿ ನಿನ್ನನ್ನು ನೀನೇ ನಿಯಂತ್ರಿಸಬೇಕು. ಆಗಲೇ ಚಂಚಲ ಮನಸ್ಸನ್ನು ನಿಯಂತ್ರಿಸಬಹುದು ಎನ್ನುವಂತಹ ಧೈರ್ಯ ನಿನಗೆ ಸಿಗುತ್ತದೆ. ಜೀವನದಲ್ಲಿ ಚಂಚಲವಾಗಿರುವಂತಹ ಮನಸ್ಸನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜನರು ನಿನ್ನ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳದೆ ಇರಬಹುದು. ನಿನ್ನ ವೇಗ ಅವರಿಗೆ ಅಲ್ಪವಾಗಿ ಕಾಣಬಹುದು. ಆದರೆ ನಿನ್ನ ಗುರಿ ನಿನಗೆ ಸ್ಪಷ್ಟವಾಗಿ ಇದ್ದರೆ ಬೇರೆ ಯಾವ ಒಪ್ಪಿಗೆಯ ಅವಶ್ಯಕತೆಯೇ ಇರುವುದಿಲ್ಲ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಕಾಲ ಎನ್ನುವುದು ಎಲ್ಲರಿಗೂ ಒಳ್ಳೆಯದನ್ನು ಕರುಣಿಸಿಯೇ ಕರುಣಿಸುತ್ತದೆ. ನಿರೀಕ್ಷೆ ಪಡುವುದಕ್ಕೆ ಹೋಗಬೇಡಿ. ಬೇಡಿಕೆ ಇಡಲೇಬೇಡಿ. ಕೇಳಲೇಬೇಡಿ. ಊಹಿಸಲೇಬೇಡಿ. ಜೀವನವನ್ನು ಹಾಗೆ ಉರಿಯಲು ಬಿಡಿ. ನಿಮಗೆ ಸಿಗಬೇಕಾದದ್ದು ನಿಮಗೆ ಬಂದು ಸೇರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಎಲ್ಲವೂ ಕೂಡ ಕಾಲದ ಕೈಯಲ್ಲಿ ಇದೆ. ನಿಮ್ಮ ಕೈಯಲ್ಲಿ ಏನೂ ಕೂಡ ಇರುವುದೇ ಇಲ್ಲ. ಒಮ್ಮೆ ನಿಮ್ಮನ್ನು ದುರ್ಬಲವಾಗಿ ತೋರಿಸಿ ಮತ್ತು ಬಲಶಾಲಿಯಾಗಿ ಇರುವುದು ಎಷ್ಟು ಮುಖ್ಯ ಎಂದು ಈ ಜಗತ್ತು ನಿಮಗೆ ತೋರಿಸುತ್ತದೆ. ಪ್ರತಿದಿನವೂ ಕೂಡ ಮತ್ತೆ ಪ್ರಾರಂಭಿಸಲು ಒಂದು ಅವಕಾಶವಿದೆ. ನಿನ್ನ ವೈಫಲ್ಯಗಳ ಮೇಲೆ ಕೇಂದ್ರೀಕರಿಸಬೇಡಿ. ಸಕಾರಾತ್ಮಕ ಆಲೋಚನೆಗಳು ಮತ್ತು ನಿರೀಕ್ಷೆಗಳೊಂದಿಗೆ ಇಂದಿನಿಂದ ಪ್ರಾರಂಭಿಸಿ. ಅದು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ದಾರಿಯ ಕಡೆಗೆ ಕರೆದುಕೊಂಡು ಹೋಗುತ್ತದೆ. ದೇವರು ದೊಡ್ಡ ಗೆಲುವು ಕೊಡುವ ಮುನ್ನ ಎಲ್ಲ ಪರಿಸ್ಥಿತಿಗಳಲ್ಲಿಯೂ ಕೂಡ ಸೋಲುವಂತೆ ಮಾಡುತ್ತಾನೆ.
ಜೀವನದಲ್ಲಿ ನೀವೆಷ್ಟೇ ಸರಿ ಇದ್ದರೂ ಕೂಡ ನೋಡುವವರ ದೃಷ್ಟಿಯಲ್ಲಿ ಸರಿ ಇಲ್ಲದೆ ಇದ್ದರೆ ನೀವು ಮಾಡುವುದೆಲ್ಲವೂ ಕೂಡ ತಪ್ಪಾಗಿಯೇ ಕಾಣುವುದು. ಯಾರ ಬಗ್ಗೆಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಚೆನ್ನಾಗಿ ಇದ್ದೀರಾ ಎಂದು ಭಾವಿಸುವುದೇ ಆದರೆ ಅದರಲ್ಲಿಯೇ ಮುಂದುವರಿಯುವುದನ್ನು ನೋಡಿ. ಭವಿಷ್ಯದಲ್ಲಿ ಏನಾಗುತ್ತಿದೆ ಎಂದು ಯಾರಿಗೂ ಕೂಡ ತಿಳಿದಿಲ್ಲ ಮತ್ತು ಏನಾಗಲಿಲ್ಲ ಎಂಬ ಚಿಂತೆ ಏಕೆ? ಭಯ, ಸೋಲಿನ ಯೋಚನೆ ಬಿಟ್ಟು ನಿನ್ನ ಕರ್ತವ್ಯದ ಕಡೆಗೆ ಗಮನವನ್ನು ಕೊಡು. ಆಗ ಎಲ್ಲವೂ ಕೂಡ ತನ್ನಿಂದ ತಾನೇ ಬದಲಾವಣೆಯಾಗುತ್ತಾ ಹೋಗುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ನಿನ್ನ ಭವಿಷ್ಯ ಎನ್ನುವುದು ಬದಲಾಗಬೇಕು ಅನ್ನುವುದೇ ಆದರೆ ನೀನು ಪ್ರತಿನಿತ್ಯವೂ ಕೂಡ ಬೆವರು ಸುರಿಸುವುದನ್ನು ಕಲಿತುಕೊಳ್ಳಬೇಕು. ದೇಹವನ್ನು ಹಾಳು ಮಾಡುವ ಆಹಾರ, ಮನಸ್ಸನ್ನು ಹಾಳು ಮಾಡುವ ಆಲೋಚನೆಗಳು ಮತ್ತು ಮನಸ್ಥಿತಿಯನ್ನು ಹಾಳು ಮಾಡುವ ಜನರಿಂದ ಯಾವಾಗಲೂ ಕೂಡ ಮನುಷ್ಯನಾದವನು ದೂರಾನೇ ಇರುವುದು ಒಳ್ಳೆಯದು. ಇಂದು ಜೀವನ ಕಷ್ಟಕರವಾಗಿದೆ ನಿಜ, ನಾಳೆ ಇನ್ನಷ್ಟು ಕಷ್ಟಕರವಾಗಿ ಇರಬಹುದು, ಆದರೆ ನಾಡಿದ್ದು ಇನ್ನಷ್ಟು ಸುಂದರವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟ ಬಂದ ಮೇಲೆ ಸುಖ ಎನ್ನುವುದು ಬಂದೇ ಬರುತ್ತದೆ. ಕಷ್ಟಗಳನ್ನು ಕೊಟ್ಟಿರುವಂತಹ ಭಗವಂತನಿಗೆ ಸುಖವನ್ನು ಕರುಣಿಸಬೇಕು ಎನ್ನುವ ಪ್ರಜ್ಞೆಯೂ ಕೂಡ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ಕಷ್ಟ ಮನುಷ್ಯನನ್ನು ಕುಗ್ಗಿಸೋಕೆ ಬರುವುದಿಲ್ಲ, ಬದಲಿಗೆ ಆತನನ್ನು ಬಲಿಷ್ಠಗೊಳಿಸುವುದಕ್ಕೆ ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರುವಂತಹ ವಿಷಯಗಳು ಮತ್ತು ಸನ್ನಿವೇಶಗಳ ಬಗ್ಗೆ ಎಂದಿಗೂ ಕೂಡ ಚಿಂತಿಸುವುದನ್ನು ಬಿಟ್ಟು ಬಿಡಬೇಕು. ಅದು ಅರ್ಥವಿಲ್ಲದೆ ಇರುವಂತಹ ಸನ್ನಿವೇಶವಾಗಿರುತ್ತದೆ. ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲವೂ ಕೂಡ ಆಗದೇ ಇರಬಹುದು, ಸಿಗದೇ ಇರಬಹುದು. ಭಯಪಟ್ಟು ಮುನ್ನುಗ್ಗುವುದನ್ನು ನಿಲ್ಲಿಸಿದಾಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಎನ್ನುವುದು ಸಾರ್ಥಕತೆಗೆ ಬರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಹಾಗಾಗಿ ನಿಮ್ಮ ಜೀವನವನ್ನು ನೀವು ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಲೇಬೇಕು ಅನ್ನುವುದೇ ಆದರೆ ಮೊದಲು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ದೇವರು ನಿಮ್ಮ ಉದ್ದೇಶದಿಂದ ಸಂತುಷ್ಟನಾಗುತ್ತಾನೆ ಮತ್ತು ಮನುಷ್ಯನು ನಿಮ್ಮ ಪ್ರದರ್ಶನದಿಂದ ಸಂತುಷ್ಟನಾಗುತ್ತಾನೆ. ಅದು ನೀವು ಯಾರನ್ನೂ ಕೂಡ ಸಂತುಷ್ಟಗೊಳಿಸಲು ಬಯಸುತ್ತೀರಿ ಎನ್ನುವುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲರಿಗೂ ಕೂಡ ಇಷ್ಟವಾಗುವಷ್ಟು ಸರಳವಾಗಿ ಇರಿ. ಹಾಗೆಯೇ ಯಾರು ಸುಲಭವಾಗಿ ಯಾಮಾರಿಸುವಷ್ಟು ಜಾಣ್ಮೆ ಎನ್ನುವುದು ಇರಲಿ. ನಾವು ಜೀವನದಲ್ಲಿ ಅನುಭವಿಸುವಂತಹ ಪ್ರತಿಯೊಂದು ನೋವು, ಕಷ್ಟಗಳು ನಮಗೆ ಒಂದೊಂದು ಪಾಠವನ್ನು ಕಲಿಸುತ್ತದೆ. ಆದರೆ ಎಲ್ಲರ ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಗುರಿ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಎಷ್ಟೇ ಕಷ್ಟ ಬಂದರೂ ಕೂಡ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ದರೆ ನಾವು ಏನನ್ನ ಬೇಕಾದರೂ ಕೂಡ ಸಾಧಿಸಿ ತೋರಿಸಬಹುದು ಎನ್ನುವ ಸತ್ಯವೂ ಕೂಡ ನಮಗೆ ಅರಿವಿಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ. ಯಾವ ವ್ಯಕ್ತಿ ಭಗವಂತನಲ್ಲಿ ಯಾವ ಫಲ ಅಪೇಕ್ಷೆ ಮಾಡುವನೋ ಅದೇ ಫಲ ಅಪೇಕ್ಷೆ ಆ ವ್ಯಕ್ತಿಗೆ ಸಿಗುತ್ತದೆ. ಕಂಸನು ಸದಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಸಾವನ್ನೇ ಅಪೇಕ್ಷೆ ಮಾಡುತ್ತಿದ್ದ. ಕೊನೆಗೆ ಅದೇ ಫಲ ಅವನಿಗೆ ದಕ್ಕಿತ್ತು. ಕಾರಣ ನಾವು ಭಗವಂತನಲ್ಲಿ ಫಲಾಪೇಕ್ಷೆ ಮಾಡುವಾಗ ತುಂಬ ಯೋಚನೆಗಳನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಏಕೆಂದರೆ ನಾವು ಯಾವ ಅಪೇಕ್ಷೆಯನ್ನು ಮಾಡುತ್ತೇವೆಯೋ ದೇವರು ಅದನ್ನೇ ಕರುಣಿಸುತ್ತಾನೆ. ಅಪೇಕ್ಷೆ ಪಡುವುದೇ ಆದರೆ ಒಳ್ಳೆಯದನ್ನು ಅಪೇಕ್ಷೆ ಪಡಿ. ಯಾರ ಬಾಳು ಕೂಡ ಬಾಳಲಾರದಷ್ಟು ಕಷ್ಟವೂ ಕೂಡ ಅಲ್ಲ, ಕನಿಷ್ಠವೂ ಕೂಡ ಅಲ್ಲ. ಬಾಳಿನಿಂದ ಓಡಿ ಹೋಗುವುದಕ್ಕೆ ಹೋಗಲೇಬೇಡಿ, ಅದನ್ನು ಎದುರಿಸಲು ಅದನ್ನೇ ಬಾಳು. ಆಗ ಕಷ್ಟ ಹೆದರಿ ತಾನಾಗಿಯೇ ಹಿಂದೆ ಸರಿದು ಹೋಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳು ಬರುವುದು ನಿಮ್ಮನ್ನು ಎದುರಿಸುವುದಕ್ಕೆ ಅಲ್ಲ, ನೀವು ಎಷ್ಟು ಗಟ್ಟಿಯಾಗಿ ಇರುತ್ತೀರಾ ಎನ್ನುವುದನ್ನು ಪರೀಕ್ಷೆ ಪಡಿಸುವ ಸಲುವಾಗಿ. ಎಲ್ಲರನ್ನ ನಮ್ಮವರು ಅಂದುಕೊಳ್ಳುವುದಕ್ಕೆ ಹೋಗಬೇಡಿ, ಅದು ಭ್ರಮೆ. ನಾನು ನನ್ನದು ಎನ್ನುವ ಸ್ವಾರ್ಥ ನಿನಗೆ ನಾನಿದ್ದೇನೆ ಎನ್ನುವುದು ಶುದ್ಧ ರೀತಿಯ ಸುಳ್ಳು. ಸತ್ಯ ಏನೆಂದರೆ ನಿನಗೆ ನೀನೇ ಹೊರತು ಮತ್ಯಾರೂ ಕೂಡ ಇಲ್ಲ ಎನ್ನುವುದನ್ನು ಮರೆಯಲೇಬೇಡ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ.
ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ಭೇಟಿ ಆಗುವವರೆಗೂ ಧನ್ಯವಾದ ಕರುನಾಡಿಗೆ.